ಇಲ್ಲಿ ನೋಡ್ರಿ ಹೊಸ ಟೈಪ್ ಚಕ್ಲಿ ಮಾಡೀನಿ. ಭಾರಿ ಮಸ್ತ್ ಆಗ್ಯದ್ರಿ. ಅಕ್ಕಿ ಹಿಟ್ಟು ಉಪಯೋಗಿಸ್ಲಾರ್ದ ಮಾಡಿರುವಂತ ಚಕ್ಲಿ ರೀ ಇದು. ನೋಡ್ಲಿಕ್ಕಂತೂ ಸೂಪರ್ ಆಗ್ಯದ. ಎಷ್ಟು ಹೌರ್ಗಾಗ್ಯದ್ರಿ ಚಕ್ಲಿ ಇದು. ನೋಡ್ರಿ ಮುರಿದ್ರೆ ಎಷ್ಟು ಹೌರ್ಗ್ ಬಂತು. ಭಾರಿ ಮಸ್ತ್ ಆತ್ರಿ, ಸರಳ ಆತ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನ್ನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡ್ಲಿಕತ್ತಿರಲ್ಲ ತುಂಬಾ ಧನ್ಯವಾದಗಳು. ಈಗ ಫಸ್ಟ್ ನೋಡ್ರಿ ಒಂದ್ ಪಾತ್ರೆ ತಗೊಂಡೆ, ಒಂದ್ ಬಟ್ಟೆ ಹಾಕಿದೆ, ಅದ್ರೊಳಗ 2 ಗ್ಲಾಸ್ ಗೋಧಿ ಹಿಟ್ಟು ಹಾಕಿ ಕಟ್ಟಿ ಕುಕ್ಕರ್ ವಿಸಲ್ ಮಾಡಿಸ್ಬಿಡೋಣಂತ. 3 ವಿಸಲ್ ಆಗ್ಬೇಕ್ರಿ ಇದು. ಕುಕ್ಕರ್ನ ಕೆಳಗ್ ನೀರ್ ಹಾಕ್ಬೇಕು, ಅದ್ರ ಮೇಲೆ ಈ ಪಾತ್ರೆ ಇಟ್ಟು 3 ವಿಸಲ್ ಮಾಡಿಸ್ಬಿಡೋಣಂತ. ನೋಡ್ರಿ ಇಲ್ಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ದೀಪಾವಳಿ ಹಬ್ಬದ ತಯಾರಿ ಎಲ್ಲಾರ ಮನೆಯೊಳಗೂ ಜೋರ್ ನಡೆದಿರ್ಬೇಕಲ್ರಿ. ನಮ್ಮ ಮನೆಯೊಳಗೂ ನಡೆದದ್ ನೋಡ್ರಿ. ಈಗ ನೋಡ್ರಿ 3 ವಿಸಲ್ ಆತ. ಕುಕ್ಕರ್ ಇಳಿಗೆ ತಂದ್ಕೊಳ್ಳಿ ಇಮಿಡಿಯೇಟ್ ತೆಗೆದ್ಬಿಟ್ಟಿರಿ. ಫುಲ್ ತಣ್ಣಗ್ ಆರು ತನಕ ಬಿಡೋದ್ ಬೇಡ. ಅದನ್ನ ತೆಗದೆ ಅದ್ರೊಳಗಿಂದ ಬಟ್ಟಿನ ಒಂದ್ ಪಾತ್ರೆಗೆ ತಕೊಂಡೆ, ಬಟ್ಟೆ ಸಮೇತ. ಈ ಬಟ್ಟಿ ಒಳಗಿಂದ ಈಗ ಅದೇನ್ ಹಿಟ್ಟು ನಾವು 3 ವಿಸಲ್ ಮಾಡಿ ಇಟ್ಕೊಂಡೇವಲ್ಲ, ಅದನ್ನ ತಕೊಂಡ್ಬಿಡೋಣಂತ. ಸ್ವಲ್ಪ ಬಿಸಿನ ಅದರಿ, ಬಿಸಿ ಇದ್ದಾಗೆ ತೆಗಿಬೇಕು. ಇದನ್ನ ತೆಗೆದು ಒಂದು ಕುಟ್ಟಣ ಅಥವಾ ಒಂದು ಗಟ್ಟಿದ ಕಲ್ಲು ಹಿಂಗೇನಾದ್ರು ಅಥವಾ ಒಂದು ಗ್ಲಾಸು ಅವನ್ನೆಲ್ಲ ತಕೊಂಡ್ಬಿಡೋಣಂತ. ಯಾಕಂದ್ರೆ ಬಹಳ ಬಿಸಿ ಇರ್ತದಲ್ರಿ, ಕೈಲಿ ಒಮ್ಮೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಮಸ್ತ್ ಆಗ್ತಾವ್ರಿ ಇವು ಚಕ್ಲಿ. ಖರೆ ಹೇಳ್ತೇನೆ ನೋಡ್ರಿ, ಬಹಳ ನೋಡ್ತಿದ್ದೇರಿ. ಆದ್ರ ನಮಗ್ ಯಾವಾಗ್ಲೂ ರೂಢಿ ಇರುದೇನ್ರಿ ಅಕ್ಕಿ ಹಿಟ್ಟಿಂದ ಚಕ್ಲಿ ರೀ. ಅದನ್ನ ಹುರಿದು ಆ ಟೈಪ್ ಗಿರಣಿಗೆ ಹಾಕಿಸಿ ಉದ್ದಿನ ಬೇಳೆ ಕಡ್ಲಿ ಬೇಳೆ ಎಲ್ಲ ಹಾಕಿ ಮಾಡೋದು. ಅದೊಂದ್ ಚಕ್ಲಿ ಗೊತ್ತ್ರಿ. ಇಲ್ಲ ಅಂದ್ರೆ ಅಕ್ಕಿ ಹಿಟ್ಟು ಪುಟಾಣಿದ್ ಗೊತ್ತು. ಇದ ಗೊತ್ತಿದ್ದಿಲ್ರಿ. ಇದನ್ನ ಮಾಡ್ದೆ ಎಷ್ಟು ಚಲೋ ಆಗ್ಯಾವ್ರಿ ಹೇಳ್ತೇನೆ. ಅದಕ್ಕೆ ಇದನ್ನ ವಿಡಿಯೋ ಮಾಡಿ ನಿಮಗ್ ತೋರಿಸ್ಲಿಕತ್ತೇನೆ ನೋಡ್ರಿ. ಈಗ ಅದನ್ನೆಲ್ಲ ಪೌಡರ್ ಮಾಡ್ಕೊಂಡ. ಈಗ ಅದನ್ನ ಜರಡಿ ಹಿಡ್ಕೊಂಡ್ಬಿಡೋಣಂತ್ರಿ. ಅಂದ್ರೆ ಏನ ನಾವು ಮಾಡಿದ್ರು ಕೂಡ ಒಂದ್ ಸ್ವಲ್ಪ ಗಂಟು ಉಳಿದ್ಬಿಟ್ಟಿರ್ತದ. ಹಿಂಗಾಗಿ ಒಂದ್ಸಲ ಈ ರೀತಿ ಜರಡಿ ಹಿಡ್ಕೊಂಡ್ಬಿಟ್ರೆ ಎಲ್ಲ ಏನಾಗ್ತದ, ನೀಟಾಗಿ ಬಂದ್ ಬಿಡ್ತದ್ರಿ. ಮ್ಯಾಲೆ ಉರುಟನೆ ಅಂಶ ಇರ್ತದ. ನಾವ್ ಮತ್ತ ಅದನ್ನ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಹಿಂಗ್ರಿ ನೋಡ್ರಿ ಈ ರೀತಿ ಕೈಲಿ ಸ್ಮ್ಯಾಶ್ ಮಾಡಿದ್ರೆ ನಮಗ ಅಕ್ಕಿ ಹಿಟ್ಟು ಫುಲ್ ನೈಸ್ ಆಗಿ ಸಿಕ್ಬಿಡ್ತದ. ಜರಡಿ ಹಿಡ್ಕೊಂಡ್ಬಿಡೋಣಂತ. ಟೇಸ್ಟ್ ಕೂಡ ಬಹಳ ಮಸ್ತ್ ಆಗ್ತದ್ರಿ. ಡಿಫ್ರೆಂಟ್ ಅನಿಸ್ತದ ಚಕ್ಲಿ ಟೇಸ್ಟ್. ಈಗ ನೋಡ್ರಿ ಅದನ್ನ ಒಂದ್ ಬುಟ್ಟಿಗೆ ತಕೊಂಡಿದ್ನ್ಯಾ. ಅದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ, ಹಿಂಗ್ ಹಾಕೋನು. ಇವೆಲ್ಲ ರುಚಿಗೆ ತಕ್ಕಷ್ಟು ಹಾಕೋದ್ರಿ. ಈಗ 2 ಗ್ಲಾಸ್ ಅಳತಿ ಲೆಕ್ಕದಲ್ಲೇ ಹಾಕ್ಲಿಕ್ಕತ್ತೇನೆ ಎಲ್ಲಾನು. ಹಿಂಗ್ ಒಂದ್ ಸ್ವಲ್ಪ ಮುಂದಿರ್ಬೇಕ್ರಿ ಯಾವಾಗ್ಲೂ ಚಕ್ಲಿಗ ಇದಕ್ಕ. ಆಮೇಲೆ ಜೀರಿಗೆ ಹಾಕಿದೆ 1 ಸ್ಪೂನ್, ಅರ್ಧ ಸ್ಪೂನ್ ಅಜ್ವಾಯಿನ್ ಹಾಕಿದೆ. ಖಾರ ಪುಡಿ ಹಾಕಿದ್ರಿ 2 ಸ್ಪೂನ್ ಖಾರ ಪುಡಿ ಹಾಕಿದೆ. ಕರದ ಎಣ್ಣೆ, ಕಾದ ಎಣ್ಣೆ, ಕರದಲ್ಲ ಕಾದ ಎಣ್ಣೆ. ಬರೀ ಕರಿಯೋದು ಕಂಟಿನ್ಯೂ ನಡೆದ್ಬಿಟ್ಟದಲ್ರಿ, ಹಂಗಾಗಿ ಹಂಗೆ ಬಂತು. ಈಗ ಕಾದ ಎಣ್ಣೆ ಹಾಕೋಣಂತ. ಎಷ್ಟಂತಂದ್ರ 1 ಗ್ಲಾಸಿಗೆ 1 ಸೌಟ್ ಆ ಪ್ರಕಾರ ಎಣ್ಣೆ ಹಾಕೇನಿ ನೋಡ್ರಿ. ಸಣ್ಣ ಸಾರಿನ ಸೌಟ್ ಇರ್ತದಲ್ರಿ, ಅಂತ ಸೌಟ್ಲೆ ಹಾಕೇನಿ. ಎಳ್ಳೊಂದು ಹಾಕಿದ್ದಿಲ್ಲಲ್ರಿ, ಅದನ್ನೊಂದು ಹಾಕಿದೆ. ಚಕ್ಲಿ ಅಂದಾಗ ಎಳ್ಳು ಜೀರಿಗೆ ಇಂಗು ಇದ್ರ ಮಸ್ತ್ ಆಗ್ತದ್ರಿ. ಅರ್ಶಿನ ಪುಡಿ ಒಂದ್ ಹಾಕ್ಲಿಕ್ ಹೋಗಿಲ್ರಿ. ನಾವ್ ಅಕ್ಕಿ ಹಿಟ್ಟಿನ ಚಕ್ಲಿಗೆ ಅರ್ಶಿನ ಪುಡಿ ಹಾಕ್ತೇವಿ, ಆದ್ರೆ ಇದಕ್ಕೇನ್ ಬೇಡ. ಯಾಕಂದ್ರ ಗೋಧಿ ಹಿಟ್ಟಿನ ಕಲರ್ ಒಂದ್ ಸ್ವಲ್ಪ ಚೇಂಜ್ ಬರ್ತದ. ನೀವು ಅರ್ಶಿನ ಪುಡಿ ಹಾಕ್ಬಿಟ್ರೆ ಕಪ್ಪಾಗಿ ಬಿಡ್ತದ ಅನ್ನೋದಕ್ಕೆ ನಾ ಹಾಕ್ಲಿಕ್ ಹೋಗ್ಲಿಲ್ಲ. ಈಗ ಇದನ್ನ ಫಸ್ಟ್ ನೀಟಾಗಿ ಸಾಟಿ ಮಾಡ್ಕೊಂಡ್ಬಿಡೋಣ. ಅಂದ್ರ ನೀಟಾಗಿ ಕಲ್ಸ್ಕೊಂಡ್ಬಿಡೋಣ್ರಿ ಎಲ್ಲ. ಈಗ ನೋಡ್ರಿ ಎಂತ ಮಸ್ತ್ ಆಗ್ಲಿಕ್ಕತ್ತದ. ಫುಲ್ ಆರ್ ಹೋಗಿದ್ರಿ ಅದ್ ಹಿಟ್ಟು. ಅವಾಗ ಎಲ್ಲಾ ಮಸಾಲೆ ಹಾಕಿ ಜರಡಿ ಹಿಡಿದ್ ಮಾಡಿದ್ವಲ್ಲ, ಆರ್ ಹೋಗ್ಬಿಟ್ಟಿತ್ತು. ಮಸಾಲೆ ಹಾಕಿ ಎಲ್ಲಾ ಫಸ್ಟ್ ಕಲ್ಸ್ಕೊಂಡ್ರಿ. ಈಗ ನೀಕೆ ಕಲಸ್ಲಿಕ್ಕತ್ತೇನಿ. ಏನ್ ಚಕ್ಲಿ ಮಾಡೋ ಮುಂದೆ ಒಂದೊಂದೇ ಒಬ್ಬಿ ಕಲಿಸ್ತಾ ಹೋಗ್ತಿವಲ್ಲ, ಅದೇ ಕಲಿಸ್ತಾ ಹೋಗೋದು. ಒಂದ್ ಸ್ವಲ್ಪ ನಾದ್ ಆಗ್ತದ್ರಿ. ಅದಕ್ ನಾ ಏನ್ ಮಾಡ್ತೀನಿ, ಫಸ್ಟ್ ಈ ರೀತಿ ಬುಟ್ಟಿ ಒಳಗ ಕಲಸ್ಕೊಂಡ್ಬಿಡೋಣಂತ. ಮುಂದ ಅದನ್ನ ಕಲ್ ಮೇಲೆ ಕಟ್ಟಿ ಮೇಲೆ ಹಾಕೊಂಡು ಅಂಗೈಯಿಂದ 1-2 ನಿಮಿಷ ನಾದ್ಬೇಕ್ರಿ, ಭಾಳ ಅಲ್ಲ. ಎಣ್ಣೆ ಹಚ್ಚುದ್ ಬೇಡ, ಏನು ಬೇಡ. ನಾವ್ ಸಾಟಿ ಹಾಕಿರ್ತೀವಲ್ಲ, ಸಾಕಷ್ಟೇ ಎಣ್ಣೆ ರಗಡಾಗಿರ್ತದ. 1-2 ನಿಮಿಷ ನಾದಿ ಚಕ್ಲಿ ಒತ್ತಡ ತಗೊಂಡ್ಬಿಡೋಣಂತ. ಚಕ್ಲಿದ ಸಾಚ ಅಂತಾರ ಇದಕ್ಕ. ಅದನ್ನ ಹಾಕಿ ಅದಕ್ಕೊಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಇದೇನ ನಾದಿ ಇಟ್ಕೊಂಡಿವಲ್ಲ ಅದನ್ನ ಉರುಳಿ ಮಾಡಿ ಅದ್ರೊಳಗ ಹಾಕೋಣಂತ್ರಿ. ಸಾಚದಾಗ ಹಾಕೋಣಂತ ಒತ್ತಡ ಒಳಗ. ಮಸ್ತ್ ಆಗ್ತದ್ರಿ ಇವು ಚಕ್ಲಿ. ಘಮ 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 ವಾಸನೆನೂ ಬರ್ತದ. ಆಮೇಲೆ ಟೇಸ್ಟ್ ಕೂಡ ಲಘುನೆ ಕರಿತಾವ್ರಿ ಇವು. ಅದು ಒಂದು ಬಹಳ ಇಂಪಾರ್ಟೆಂಟ್ ಇದೆ. ಈಗ ನೋಡ್ರಿ ಆಮೇಲೆ ನಾ ಏನ್ ಮಾಡ್ದೆ, ಸಣ್ಣ ಮಾಡ್ಕೊತ ಹೋಗ್ಲಿಲ್ಲ, ಡೈರೆಕ್ಟ್ ಬುಟ್ಟಿ ಒಳಗ ಹಾಕ್ಬಿಟ್ಟೇನ್ರಿ. ಯಾಕಂದ್ರೆ ಪ್ರಮಾಣ ಭಾಳ ಇರ್ಲಿಲ್ಲ, ಹಂಗಾಗಿ ನಾ ಡೈರೆಕ್ಟ್ ಬುಟ್ಟಿ ಒಳಗ ಹಾಕೀನಿ. ಬೇಕಂದ್ರ ನೀವು ಒಂದ್ ಕವರ್ ಒಳಗ, ಹಾಲಿನ ಕವರ್ ಹಿಂಗಿರ್ತದಲ್ಲ, ಅದ್ರೊಳಗ ಸಣ್ಣ ಮಾಡಿ ಮುಂದೆ ಇದ್ರೊಳಗ ಹಾಕಿ ಕರಿಬಹುದು. ನಾ ಡೈರೆಕ್ಟ್ ಇದ್ರೊಳಗೆ ಎಳಿ ಬಿಟ್ಬಿಟ್ಟೇನಿ. ನೋಡ್ರಿ ಎಂತ ಮಸ್ತ್ ಆಗ್ಯಾವ. 2 ಮಿನಿಟಿಗೆ ಒಂದೊಂದ್ ಒಬ್ಬಿ ಬರ್ತೈತ್ರಿ. 2 ಗ್ಲಾಸಿಗೆ ಭಾಳ ಆಗಿಲ್ರಿ, ಆದ್ರೂ ಕೂಡ ಏನಾಗ್ಯಾವಲ್ಲ ಸೂಪರ್ ಟೇಸ್ಟಿ ಕ್ರಿಸ್ಪಿ ಆಗ್ಯಾವ.
ಈಗ ನೋಡ್ರಿ ನಾನು ಯಾವ ರೀತಿ ಹಾಕಿದ್ದೀನಿ ಚಕ್ಲಿ ಡೈರೆಕ್ಟ್ ಆಗಿ ಅನ್ನೋದು. ಪೂರ ಸಣ್ಣ ಇಟ್ಟೆ ಹಾಕ್ಬೇಕ್ರಿ. ಮೊದ್ಲೇ ಮೈ ಸ್ವಲ್ಪ ಮೀಡಿಯಂ ಇಟ್ಟು ಬೇಯಿಸ್ಬೇಕು. ಮುಂದೆ ಮತ್ತೆ ಸಣ್ಣ ಮಾಡ್ಬೇಕು 2 ನಿಮಿಷ ಆದ್ಮೇಲೆ ಬಿರುಸಾಗ್ತದ್ಮೇಲೆ ಅವಾಗ ಸಣ್ಣ ಮಾಡಿ ಇನ್ನೊಂದು ಮೈ ಬೇಯಿಸ್ಕೋಬೇಕ್ರಿ. ಅಂದ್ರೆ ನಿಮ್ಗೆ ಒಳಗಿನ ತನಕ ಚಕ್ಲಿ ಬೇಯ್ತದ. ನೋಡ್ರಿ ಫ್ರೆಂಡ್ಸ್, ಹೆಂಗ್ ಅನಿಸ್ತು ಈ ವಿಡಿಯೋ? ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನ್ನಪ್ಲೆ ಕಮೆಂಟ್ ಮಾಡ್ರಿ. ನಿಮ್ ಕಮೆಂಟಿಗೆ ಲಿಟ್ರಲಿ ನಾನು ಕಾಯ್ತಿರ್ತೇನ್ರಿ. ಇಷ್ಟು ಬ್ಯುಸಿ ಶೆಡ್ಯೂಲ್ ಒಳಗೂ ನೀವು ನನ್ನ ವಿಡಿಯೋ ನೋಡ್ಲಿಕ್ಕತ್ತೀರಲ್ಲ ಅಂತ ಹೇಳಿ. ಸೊ ಹೆಂಗಾಗ್ಯದ ನೋಡ್ರಿ, ಕಮೆಂಟ್ನಾಗ ಬರೀರಿ. ನೀವೇನ್ ದೀಪಾವಳಿಗೆ ಫರಾಳ ಮಾಡಿರಿ ಅನ್ನೋದು ನನಗೆ ಹೇಳ್ರಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ನಮಸ್ಕಾರ.